ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಹರ್ಷ. ನಾನು ರಿವ್ಯೂ ಮಾಡ್ತಿರೋ ಮೂವಿ ಹೆಸರು ಗಜರಾಮ. ಈ ಮೂವಿ ಬಗ್ಗೆ ಹೇಳೋದಾದ್ರೆ, ನಮ್ಮ ಕನ್ನಡದಲ್ಲಿ ಗರಡಿ ಮೂವಿ ಇತ್ತಲ್ಲ, ಆ ಮೂವಿ ಥರನೇ ಇದೆ ಸೇಮ್. ಅಂದರೆ ಡೈರೆಕ್ಟರ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇನ್ನು ಮೂವಿ ವಿಷಯಕ್ಕೆ ಬರೋದಾದ್ರೆ, ನಮ್ಮ ಹೀರೋ ಒಬ್ಬ ಇದರಲ್ಲಿ ಕುಸ್ತಿಪಟ್ಟು. ಸಿಂಗಲ್ ತೋರಿಸೋ ಹಾಗೆ ಸಣ್ಣ ವಯಸ್ಸಿಂದ ಸ್ಕೂಲಿಂದ ತೋರಿಸ್ತಾರೆ. ಅದ್ರಲ್ಲಿ 3 ಜನ ಫ್ರೆಂಡ್ಸ್ ಇರ್ತಾರೆ. ಹಾಗೆ ಎಲ್ಲರೂ ಬೆಳೆದು ದೊಡ್ಡವರಾಗ್ತಾರೆ. ನಂತರ ನಮ್ಮ ಹೀರೋ ಏನೋ ಕೆಲಸ ಕಾರ್ಯ ಇರದೆ ಮನೇಲಿ ಸುಮ್ಮನೆ ಇರ್ತಾನೆ. ಆಗ ಹೀರೋನ್ ಇರ್ತಾಳಲ್ಲ, ಅವಳು ಕಾಲೇಜಿಗೆ ಮುಂದೆ ಡಿಗ್ರಿ ಕಂಟಿನ್ಯೂ ಮಾಡೋಕ್ಕೆ ಬೇರೆ ತಕ ಹೋಗ್ತಿರ್ತಾಳೆ. ಹಂಗಾಗಿ ಅವಳು ಹೋಗ್ಬಿಡ್ತಾಳೆ. ಅವಳು ಗೆಜ್ಜೆ ಇರುತ್ತೊಂದು, ಇವನ ಹತ್ರನೇ ಉಳ್ಕೊಂಡಿರುತ್ತೆ. ಅದನ್ನ ಕೊಡಕ್ಕೆ ಅಂತ ಹೋಗ್ತಿರ್ತಾನೆ. ಅಲ್ಲೊಂದು ಗರಡಿ ಮನೆ ಸಿಗುತ್ತೆ. ಅಲ್ಲಿ ಒಬ್ಬ ದೊಡ್ಡ ಪೈಲ್ವಾನು ಗೊತ್ತಿಗೆ ನಂಗೆ ಹೋಗ್ಬಿಡ್ತಾನೆ. ಕರೆಕ್ಟಾಗಿ ಹೋಗ್ಬೇಕಾದ್ರೆ ಹಂಗೆ ಅವ್ರ ಕಾರು ಮಿಸ್ ಆಗ್ಬಿಡುತ್ತೆ, ನಿಮಗೆ ಸಿಗೋದಿಲ್ಲ. ನಂತರ ಗರಡಿ ಮನೆಯಲ್ಲಿ ಕುಸ್ತಿ ಕಲ್ಸೋರಿರ್ತಾರಲ್ಲ, ಅವರು ಇವನ್ ಮನೆ ಹತ್ರ ಹೋಗಿ ಅವ್ರ ಅಮ್ಮಗೆ ಇನ್ನೊಂದು ದೊಡ್ಡ ಕುಸ್ತಿ ಪಟ್ಟು ಮಾಡ್ತೀನಿ ಅಂತ ಕಳಿಸ್ರಿ ಅಂತ ಹೇಳ್ತಾನೆ. ಅದೇ ಟೈಮಿಗೆ ಕರೆಕ್ಟಾಗಿ ನಮ್ಮ ಹೀರೋ ಎಂಟ್ರಿ ಆಗ್ಬಿಡ್ತಾನೆ. ನಾನು ಒಂದು ದೊಡ್ಡ ಕುಸ್ತಿ ಪಟ್ಟು ಮಾಡ್ತೀನಿ, ದೇಶ ಎಲ್ಲ ನೋಡಂಗೆ ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ಹೀರೋ ಅದಕ್ಕೆ ಸರಿ ಆಗ್ತಾನೆ. ಅದಕ್ಕೆ ನಾಳೆಯಿಂದ ಗರಡಿ ಮನೆ ಹತ್ರ ಬಾ ಅಂತ ಹೇಳ್ಬಿಡ್ತಾನೆ. ನಮ್ಮ ಹೀರೋ ಹೋಗಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ. ಹಿಂಗೆ ವರ್ಷ ಕಳೆಯುತ್ತೆ. ನಮ್ಮ ಹೀರೋ ದೊಡ್ಡ ಕುಸ್ತಿಪಟು ಆಗ್ತಾನೆ. ಆಮೇಲೆ ನ್ಯಾಷನಲ್ಗೂ ಸೆಲೆಕ್ಟ್ ಆಗ್ತಾನೆ. ಆ ಗರಡಿ ಮನೆಗೆ ಇನ್ನೊಬ್ಬ ಬಂದಿರ್ತಾನೆ, ಫ್ರೆಂಡ್ ಬಂದಿರ್ತಾನೆ. ಅವನು 4 ಸರಿ ಚಾಂಪಿಯನ್ ಆಗಿರ್ತಾನೆ ಕುಸ್ತಿಯಲ್ಲಿ, ನ್ಯಾಷನಲ್ಸ್ ಅಲ್ಲಿ. ಆ ನ್ಯಾಷನಲ್ ಚಾಂಪಿಯನ್ ಜೊತೆನೆ ಜಗಳ ಮಾಡಿ ಅವ್ನು ಗೆಲ್ತಾನೆ. ಇನ್ನೊಂದು ಸೀನ್ ತೋರಿಸ್ತಾರೆ. ಅದೇನಂದ್ರೆ, ನಮ್ಮ ಹೀರೋಯಿನ್ ಇರ್ತಾರಲ್ಲ, ಅವಳು ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಊರಿಗೆ ಬಂದಿರ್ತಾಳೆ. ಆಮೇಲೆ ಹೋಗಿ ನೋಡ್ತಾನೆ ದೇವಸ್ಥಾನದಲ್ಲಿ. ನೆಕ್ಸ್ಟ್ ಅವಳು ಆಮೇಲೆ ಶಿವನ ಹತ್ರ ಮಾತಾಡೋದು ತುಂಬಾ ಐತೆ ಅಂತ ಹೇಳಿ ಕಳಿಸ್ತಾಳೆ. ಹೀರೋಯಿನ್ ನೋಡಿದ್ರೆ ಅವಳ ಮನೆ ಹತ್ರ ಬರ್ತಾಳೆ ಮಾತಾಡಕ್ಕೆ ಅಂತ. ಅವನಿಗೆ ದೊಡ್ಡ ಶಾಕ್ ಏನಂದ್ರೆ, ಅವಳು ಇನ್ನೊಬ್ಬನ ಮದುವೆ ಆಗ್ತಿರ್ತಾಳೆ. ಅದಕ್ಕೆ ಮದುವೆ ಫ್ರೆಂಡ್ ಕೊಡೋಕ್ಕೆ ಅಲ್ಲಿಗೆ ಬಂದಿರ್ತಾಳೆ. ನಮ್ಮ ಹೀರೋಯಿನ್ ಕೇಳಿ ಶಾಕ್ ಆಗಿ ಹೀರೋಯಿನ್ಗೆ ಚೆನ್ನಾಗಿ ಬೈದು ಇಷ್ಟು ದಿನ ಎಲ್ಲ ಮಾಡಿದ್ದೇನು ಹಂಗೆ ಅಂತ ಎಲ್ಲ ಹೇಳಿ ಕಳಿಸ್ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಏನೋ ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾಗ್ಬಿಡ್ತಾನೆ. ಮದುವೆ ಹೆಂಗ್ ನಡೆಯುತ್ತೆ ನಾನು ನೋಡ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಅದಕ್ಕೆ ಅವಳು ಬೇಜಾರಾಗಿ ಸುಮ್ಮನೆ ಹೊರಟು ಹೋಗ್ತಾಳೆ. ನಮ್ಮ ಹೀರೋ ಕುಸ್ತಿ ಏನು ಕಲಿದಂಗೆ ಫುಲ್ ಅಪ್ಸೆಟ್ ಆಗಿ ಸ್ಯಾಡ್ ಆಗಿ ಕುತ್ಕೊಂಡ್ಬಿಡ್ತಾನೆ. ಅವಾಗ ಒಂದು ಗುರುಗಳು ಬಂದು, ಹೀಗೆಲ್ಲ ಮಾಡಿ ಸರಿನಾ, ನಿನ್ನ ಸಾಧನೆ ಸಾಧಿಸೋಕ್ಕಾಗಲ್ಲ, ನೀನೆಲ್ಲ ಬಿಟ್ಟು ನಿನ್ನ ಗುರಿಗಡೆ ಗಮನ ಕೊಡು ಅಂತ ಹೇಳ್ತಾರೆ. ಆಮೇಲೆ ಇವನು ಕರೆಕ್ಟಾಗಿ ರೆಡಿ ಆಗ್ತಾನೆ. ಬೆಂಗಳೂರಿಗೆ ನ್ಯಾಷನಲ್ಸ್ಗೆ ಹೋಗ್ತಾರೆ. ಆಮೇಲೆಲ್ಲ ಫೈಟ್ ಎಲ್ಲ ಮಾಡಿ ಹೀರೋ ಕರೆಕ್ಟಾಗಿ ಇನ್ನೊಂದು ಮ್ಯಾಚ್ ಇರುತ್ತೆ. ಅವಾಗ ನೀವು ಜಾಬ್ ಕೊಟ್ಟಿರ್ತಾರೆ. ಜಾಬ್ ಐತಲ್ಲ ಅಂತ ಇವನ್ ಫ್ರೆಂಡ್ ಅಲ್ಲೇ ಬೆಂಗಳೂರಲ್ಲಿ ಪೋಸ್ಟ್ ಮ್ಯಾನ್ ಕೆಲಸ ಆಗಿರ್ತಾನೆ. ನಾನು ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾನೆ. ಅವನು ನೋಡಕ್ ಹೋದಾಗ ಇದೆಲ್ಲ ಮಾತಾಡಿ ಆ ಪೊಲೀಸ್ ಫೋಟೋ ನೋಡ್ತಾರೆ ನ್ಯೂಸ್ ಪೇಪರ್ ಅಲ್ಲಿ. ಆ ಪೊಲೀಸು ಇವನು ಲವ್ ಮಾಡ್ತಿರ್ತಾನಲ್ಲ ಹುಡುಗಿ, ಆ ಹುಡುಗಿನ ಮದುವೆ ಆಗೋದು ಗಂಡು. ನಾನು ಹುಡುಗಿ ಹತ್ರ ಹೋಗಿ ಸಾರಿ ಕೇಳಬೇಕು, ತಪ್ಪಾಯ್ತು ನೀವು ಮಾಡಿದ್ದಲ್ಲ ಅಂತ ಎಲ್ಲ ಹೋಗ್ತಾನೆ. ಮನೆ ಹತ್ರ ಹೋದಾಗ ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ. ನಮ್ಮ ಹೀರೋ ಅಲ್ಲಿಗೆ ಹೋಗಿ ಹೇಳ್ತಾನೆ, ನಾನು ಹೇಳೋದ್ ಕೇಳು ಅಂತ ಹೇಳಿದ್ರು ಹುಡುಗಿ ಕೇಳಕ್ ರೆಡಿ ಇರಲ್ಲ. ಆದ್ರೂ ಬೈದು ಕಳಿಸ್ಬಿಡ್ತಾನೆ. ಹೇಳೋದಿದ್ರೆ ಹೀರೋಯಿನ್ ಮದುವೆ ಆಗ್ತಿರ್ತಾರಲ್ಲ ಪೊಲೀಸು, ಅವನಿಗೆ ಒಂದು ಆಪತ್ತಿರುತ್ತೆ. ಒಂದು ದೊಡ್ಡ ವಿಲನ್ನು ಅವನಿಗೆ ಕಾಟ ಕೊಡ್ತಿರ್ತಾನೆ. ಈಗ ಅವನ್ನ ಪೊಲೀಸ್ ಹಿಡಿಬೇಕು. ಹಾಗಾಗಿ ಅವ್ರ ಹುಡುಗಿನೇ ಎತ್ತಾಕೊಂಡು ಹೋಗ್ಬಿಡ್ತಾನೆ ಇವನು. ನಮ್ಮ ಹೀರೋ ಗೊತ್ತಾಗಿ ಮತ್ತೆ ರಾವಣ ಆಗ್ಬಿಡ್ತಾನೆ. ಆಮೇಲೆ ಪೊಲೀಸ್ ಇವನೇ ಮಾಡಿದ್ದು ಅಂತ ಎಲ್ಲ ಕರ್ಕೊಂಡು ಹೋದ್ರು. ಇವನಲ್ಲ ಅಂತ ಹೇಳಿದ್ರು. ಆಮೇಲೆ ಯಾರು ಅಂತ ಎಲ್ಲ ತಿಳ್ಕೊಂಡು ನಮಗಿರೋ ಇದನ್ನು ಅವನ್ನೆಲ್ಲ ಕೊಲೆ ಮಾಡಿ ಸಾಯಿಸಿಡ್ತಾನೆ. ಈ ಕಡೆ ಇವನು ಫೈಟಿಗೆ ಬಂದಿದ್ದ ನ್ಯಾಷನಲ್ಸ್ ಆಡೋಕ್ಕೆ, ಅದನ್ನು ಗೆಲ್ಲಲ್ಲ ಏನೂ ಗೆಲ್ಲಲ್ಲ. ಒಟ್ಟಿನಲ್ಲಿ ಅವರಿಬ್ರು ಒಂದು ಮಾಡಿ ಇವನು ಈಗ ಆಗ್ತಾನೆ ಅಷ್ಟೇ. ಈ ಸಿನಿಮಾ ಹೇಳ್ಬೇಕು ಅಂದ್ರೆ ಅಷ್ಟೇನು ಇಲ್ಲ, ಒಂದು ಲೆಕ್ಕಕ್ಕೈತೆ, ನೋಡ್ಬೋದು ನೀವೆಲ್ಲರೂ. ಒಂದ್ ಕಡೆಯಿಂದ ಹೇಳೋದಾದ್ರೆ ರೀಮೇಕ್ ಸಿನಿಮಾ ಅಂತ ಹೇಳ್ಬೋದು. ಅಲ್ಲೊಂದ್ ಸ್ವಲ್ಪ ಆಡ್ ಮಾಡಿದ್ದಾರೆ ಅಷ್ಟೇ. ಸೇಮ್ ಒಂದ್ ಸ್ವಲ್ಪ ಗರಡಿ ಮೂವಿ ತರನೇ ಐತೆ ಈ ಮೂವಿ. ಇದು ಗಜರಾಮ ಮೂವಿಯ ರಿವ್ಯೂ.